ನಮಸ್ತೆ ವೀಕ್ಷಕರೇ, ಸುಮನ್ ಟಿವಿ ಕನ್ನಡಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ದೇಶದ ಐಟಿ ರಾಜಧಾನಿ, ಸ್ಮಾರ್ಟ್ ಆಪ್ಗಳ ಸ್ವರ್ಗ, ಆಧುನಿಕ ಭಾರತ ಪ್ರಗತಿಯ ಸಂಕೇತ ಎಂದು ಹೆಸರಾದ ಬೆಂಗಳೂರು ಇದೀಗ ಮತ್ತೊಂದು ಕಾರಣಕ್ಕೆ ದೇಶದ ಗಮನ ಸೆಳೆದಿದೆ. ಆದರೆ ಈ ಬಾರಿ ಅದು ಹೆಮ್ಮೆ ಪಡುವ ವಿಷಯವಲ್ಲ, ಬದಲಾಗಿ ಸಮಾಜ ತಲೆ ತಗ್ಗಿಸುವಂತಹ ಸಂಗತಿಯಾಗಿದೆ. ರಾಷ್ಟ್ರೀಯ ಅಪರಾಧ ದಾಖಲೆ ಬ್ಯೂರೋ ಅಂದ್ರೆ NCRB ಬಿಡುಗಡೆ ಮಾಡಿರುವ ಕ್ರೈಮ್ ಇನ್ ಇಂಡಿಯಾ 2024ರ ವರದಿ ಬೆಚ್ಚಿ ಬೀಳಿಸುವ ಅಂಕಿಅಂಶಗಳನ್ನು ಬಹಿರಂಗಪಡಿಸಿದೆ. ವರದಿಯ ಪ್ರಕಾರ ವರದಕ್ಷಿಣೆ ನಿಷೇಧ ಕಾಯ್ದೆಯಡಿ ದೇಶದ ಮಹಾನಗರಗಳಲ್ಲಿ ದಾಖಲಾದ ಪ್ರಕರಣಗಳಲ್ಲಿ ಬೆಂಗಳೂರು ಮೊದಲ ಸ್ಥಾನದಲ್ಲಿದೆ. ಹೌದು, ನೀವು ಕೇಳಿದ್ದು ಸತ್ಯ. ಬೆಂಗಳೂರು ನಗರದಲ್ಲಿ ಮಾತ್ರ 878 ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ದಾಖಲಾಗಿವೆ. ಇದು ದೇಶದ 19 ಮಹಾನಗರಗಳಲ್ಲಿ ದಾಖಲಾಗಿರುವ ಒಟ್ಟು ಪ್ರಕರಣಗಳ ಸುಮಾರು 87%. ಇನ್ನು ಇದರಲ್ಲಿ ಆತಂಕಕಾರಿ ವಿಷಯ ಏನಪ್ಪಾ ಅಂದ್ರೆ, ಒಂದೆಡೆ ತಂತ್ರಜ್ಞಾನದಲ್ಲಿ ವಿಶ್ವಮಟ್ಟದ ಸಾಧನೆ ಮಾಡುತ್ತಿರುವ ನಗರ ನಮ್ಮದು, ಮತ್ತೊಂದೆಡೆ ಇನ್ನು ವರದಕ್ಷಿಣೆಯಂತಹ ಹಳೆಯ ಮತ್ತು ದುಷ್ಟ ಸಾಮಾಜಿಕ ಪದ್ಧತಿಯಿಂದ ನರಳುತ್ತಿರುವುದು ನಿಜಕ್ಕೂ ವಿಷಾದನೀಯ. ಪ್ರಶ್ನೆ ಏನಂದ್ರೆ, ಇಷ್ಟೊಂದು ವಿದ್ಯಾವಂತರಿರುವ ನಗರದಲ್ಲಿ ವರದಕ್ಷಿಣೆ ಕಿರುಕುಳ ಪ್ರಕರಣಗಳು ಯಾಕೆ ಹೆಚ್ಚುತ್ತಾ ಇದೆ? ಜನಕ್ಕೆ ಇನ್ನೂ ಕೂಡ ವರದಕ್ಷಿಣೆ ಅನ್ನುವಂಥದ್ದು ಒಂದು ಸಾಮಾಜಿಕ ನೆಮ್ಮದಿಯನ್ನ ಹಾಳು ಮಾಡುವಂತಹ ಮತ್ತು ಕಾನೂನು ಅಪರಾಧ ಅನ್ನೋದು ಇನ್ನೂ ಸಹ ಅರ್ಥ ಆಗಿಲ್ವಾ? ಗೊತ್ತಿಲ್ಲ. ಇಂದು ಅನೇಕ ಮಹಿಳೆಯರು ಮದುವೆಯ ನಂತರ ಗಂಡ, ಅತ್ತೆ, ಮಾವ ಹಾಗೂ ಕುಟುಂಬದ ಇತರ ಸದಸ್ಯರಿಂದ ಕಿರುಕುಳ ಅನುಭವಿಸ್ತಾರೆ. ಹೆಚ್ಚುವರಿ ಹಣ, ಆಸ್ತಿ, ವಾಹನ ಅಥವಾ ಇನ್ನಿತರ ಬೇಡಿಕೆಗಳಿಗಾಗಿ ಮಹಿಳೆಯರ ಮೇಲೆ ಮಾನಸಿಕ ಮತ್ತು ದೈಹಿಕ ಒತ್ತಡ ಹೇರಲಾಗ್ತಿದೆ ಎಂಬ ಆರೋಪಗಳು ಕೇಳಿ ಬರ್ತಿವೆ. ಈ ಕಾರಣದಿಂದ ಅನೇಕ ಮಹಿಳೆಯರು ನ್ಯಾಯಕ್ಕಾಗಿ ಪೊಲೀಸ್ ಠಾಣೆಗಳ ಮೆಟ್ಟಿಲೇರ್ತಾರೆ. ಅದರ ಪರಿಣಾಮವಾಗಿ ಬೆಂಗಳೂರಿನಲ್ಲಿ ದಾಖಲಾಗಿರುವ 878 ಪ್ರಕರಣಗಳು ಕೇವಲ ಒಂದು ಅಂಕಿಅಂಶವಲ್ಲ, ಅದು ನೂರಾರು ಮಹಿಳೆಯರ ನೋವು, ಕಣ್ಣೀರು ಮತ್ತು ಹೋರಾಟದ ಕಥೆಯಾಗಿದೆ. ಇನ್ನು ಈ ವರದಕ್ಷಿಣೆ ವಿಚಾರವನ್ನ ತೆಗೆದುಕೊಂಡ್ರೆ, ಸ್ವಲ್ಪ ಹಿಂದೆ ತಿರುಗಿ ನೋಡಿದ್ರೆ, ಇದೇ ವರದಕ್ಷಿಣೆ ವಿಚಾರವಾಗಿ ಅದೆಷ್ಟೋ ಹೆಣ್ಣು ಮಕ್ಕಳು ತಮ್ಮ ಅತ್ತೆ, ಮಾವ, ಗಂಡಂದಿರು, ಗಂಡನ ಮನೆಯವರಿಂದ ಶೋಷಣೆಗೆ ಒಳಗಾಗಿ ಕಣ್ಣೀರಲ್ಲಿ ಕೈ ತೊಳೆದು ಎಷ್ಟೋ ಜನ ನೇಣಿಗೆ ಶರಣಾದವರಿದ್ದಾರೆ, ಆತ್ಮಹತ್ಯೆಗೆ ಶರಣಾದವರಿದ್ದಾರೆ, ಎಷ್ಟೋ ಜನ ಜೀವ ಬಿಟ್ಟವರಿದ್ದಾರೆ. ಇನ್ನು ಎಷ್ಟೋ ಜನ ತನ್ನ ಗಂಡನ ಮನೆಯನ್ನ ತೊರೆದು ತವರು ಮನೆ ಸೇರಿದವರಿದ್ದಾರೆ. ಒಟ್ಟಿನಲ್ಲಿ ವರದಕ್ಷಿಣೆ ಅನ್ನುವಂಥದ್ದು ಒಂದು ಹೆಣ್ಣು ಕುಲಕ್ಕೆ ಅಂಟಿದಂತಹ ಏನಂತಾರೆ, ಒಂದು ನೋವಿನ ಮತ್ತು ಕಳಂಕದ ಸಂಗತಿ ಅಂತ ಹೇಳಬಹುದು. ವರದಕ್ಷಿಣೆಯಿಂದ ಅದೆಷ್ಟೋ ಹೆಣ್ಣು ಮಕ್ಕಳು ಕಣ್ಣೀರು ಹಾಕಿದ್ದಾರೆ, ಅದೆಷ್ಟೋ ಮನೆಯ ನೆಮ್ಮದಿ ಹಾಳಾಗಿದೆ, ಅದೆಷ್ಟೋ ಹೆಣ್ಣು ಹೆತ್ತ ಅಪ್ಪ ಅಮ್ಮನ ತಲೆ ತಗ್ಗಿಸಲು, ಮರ್ಯಾದೆ ಕಳೆದುಕೊಳ್ಳಲು, ಜೀವ ಕಳೆದುಕೊಳ್ಳಲು ಕೂಡ ಈ ವರದಕ್ಷಿಣೆ ಕಾರಣವಾಗಿತ್ತು. ಆದರೆ ಬೆಂಗಳೂರಿನಂತಹ ಮಹಾನಗರ, ವಿದ್ಯಾವಂತರಿರುವಂತಹ ಜಾಗ, IT-BT ಸಿಟಿ, ಇಡೀ ದೇಶವೇ ಅಲ್ಲ, ಇಡೀ ಪ್ರಪಂಚವೇ ತಿರುಗಿ ನೋಡಿದ್ರೆ ಬೆಂಗಳೂರನ್ನ ಮೆಚ್ಚಿಕೊಳ್ಳುವಂತಹ ಜಾಗ. ಇಂತಹದೊಂದು ಜಾಗದಲ್ಲಿ ವರದಕ್ಷಿಣೆಯ ಕಿರುಕುಳದ ಹೆಸರನ್ನ ಕೇಳ್ತಾ ಇದ್ರೆ ನಿಜಕ್ಕೂ ತಲೆ ತಗ್ಗಿಸ್ಲೇಬೇಕು. ಇದೀಗ ದೇಶದ ಮಹಾನಗರಗಳ ಒಟ್ಟಾರೆ ಅಪರಾಧ ಚಿತ್ರಣದತ್ತ ಗಮನ ಹರಿಸಿದ್ರೆ, NCRB ವರದಿಯ ಪ್ರಕಾರ ದೇಶದ 19 ಮಹಾನಗರಗಳಲ್ಲಿ ಒಟ್ಟು 8,40,000ಕ್ಕೂ ಹೆಚ್ಚು ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಮಹಿಳೆಯರ ವಿರುದ್ಧದ ಅಪರಾಧಗಳಲ್ಲಿ ಪತಿಯಿಂದ ಕ್ರೌರ್ಯ ಪ್ರಕರಣಗಳು 50,000ಕ್ಕೂ ಅಧಿಕವಾಗಿವೆ. ಮಕ್ಕಳ ಮೇಲಿನ ಅಪರಾಧ ಪ್ರಕರಣಗಳ ಸಂಖ್ಯೆಯು ಆತಂಕಕಾರಿ ಮಟ್ಟದಲ್ಲಿವೆ. 24,000ಕ್ಕೂ ಹೆಚ್ಚು ಪ್ರಕರಣಗಳು ದಾಖಲಾಗಿದ್ದು, ಇದು ಸಮಾಜದ ಸುರಕ್ಷತೆ ಬಗ್ಗೆ ಗಂಭೀರ ಪ್ರಶ್ನೆಗಳನ್ನ ಎತ್ತುತ್ತಾ ಇದೆ. ಇದರ ಜೊತೆಗೆ ವರದಕ್ಷಿಣೆ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ಪ್ರಕರಣಗಳಲ್ಲಿಯೂ ಏರಿಕೆ ಕಂಡುಬಂದಿದೆ. ಈ ಅಂಕಿಅಂಶಗಳನ್ನ ಕಾನೂನುಗಳಿದ್ದರೂ ಸಮಾಜದಲ್ಲಿ ಇನ್ನೂ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ಕಡಿಮೆಯಾಗಿಲ್ಲ ಎಂಬುದು ಸ್ಪಷ್ಟಪಡಿಸ್ತಾ ಇದೆ. ಮಹಿಳೆಯರು ಎಲ್ಲ ವಿಭಾಗದಲ್ಲೂ ಮುಂದೆ ಹೋಗ್ತಾ ಇದ್ದಾರೆ. ಮಹಿಳೆಯರು ಒಬ್ಬ ಗಂಡಸಿನಂತೆ ದುಡಿತಾ ಇದ್ದಾರೆ. ತನ್ನ ಗಂಡನಂತೆ ಪ್ರತಿಯೊಂದು
ಹೆಂಡತಿಯು ಕೂಡ ಅಷ್ಟೇ ಸಂಬಳವನ್ನ, ಅಷ್ಟೇ ವೇತನವನ್ನ ಪಡೆಯಷ್ಟು ಏನಂತಾರೆ, ಅವಳು ಕೂಡ ಒಂದು ಅರ್ಹ ವ್ಯಕ್ತಿಯಾಗಿದ್ದಾಳೆ. ಆದ್ರೆ ಈಗಲೂ ಕೂಡ ಆಕೆಯ ಮೇಲೆ ನಡೀತಿರುವಂತಹ ದೌರ್ಜನ್ಯ ನಿಲ್ತಾ ಇಲ್ಲ, ಆಕೆಯ ಮೇಲೆ ನಡೀತಾ ಇರುವಂತಹ ಕಿರುಕುಳ ನಿಲ್ತಾ ಇಲ್ಲ. ವರದಕ್ಷಿಣೆ ಎನ್ನುವಂಥ ಒಂದು ಪಿಡುಗು ಇನ್ನೂ ಕೂಡ ಈ ಸಮಾಜದಲ್ಲಿ ಜೀವಂತವಾಗಿದೆ. ಇನ್ನೊಂದು ಆಘಾತಕಾರಿ ಅಂಶವಂದ್ರೆ ಸೈಬರ್ ಅಪರಾಧಗಳ ಏರಿಕೆ ಕೂಡ ಹೆಚ್ಚಾಗ್ತಾ ಇದೆ. ಕಳೆದ 1 ವರ್ಷದಲ್ಲಿ ದೇಶದ ಮಹಾನಗರಗಳಲ್ಲಿ ಸುಮಾರು 35,000 ಸೈಬರ್ ಅಪರಾಧ ಪ್ರಕರಣಗಳು ದಾಖಲಾಗಿವೆ. ಆನ್ಲೈನ್ ವಂಚನೆ, ಬ್ಯಾಂಕ್ ಖಾತೆ ದೋಚುವಿಕೆ, ಸಾಮಾಜಿಕ ಜಾಲತಾಣಗಳಲ್ಲಿ ಮೋಸ ಮತ್ತು ಡಿಜಿಟಲ್ ವಂಚನೆಗಳು ವೇಗವಾಗಿ ಹೆಚ್ಚುತ್ತಿವೆ. ಆರ್ಥಿಕ ಅಪರಾಧಗಳ ಸಂಖ್ಯೆಯೂ ಕೂಡ ಗಣನೀಯವಾಗಿ ಏರಿಕೆಯಾಗಿದ್ದು, ಸಾವಿರಾರು ಜನರ ತಮ್ಮ ದುಡಿದ ಹಣವನ್ನ ಕಳೆದುಕೊಳ್ತಾ ಇದ್ದಾರೆ. ಆಸ್ತಿ ಸಂಬಂಧಿತ ಅಪರಾಧಗಳು ಮತ್ತು ಹಿರಿಯ ನಾಗರಿಕ ಮೇಲಿನ ಅಪರಾಧಗಳು ಎಲ್ಲ ಸಂಖ್ಯೆಯಲ್ಲೂ ಕೂಡ ಏರಿಕೆಯಾಗ್ತಾ ಇದೆ. ಮತ್ತೊಂದು ಕಳವಳಕಾರಿ ಬೆಳವಣಿಗೆ ಇದೆಲ್ಲ ಆಗಿದೆ. ಆದರೆ ಈ ಎಲ್ಲ ಅಂಕಿಅಂಶಗಳ ನಡುವೆ ಹೆಚ್ಚು ಚರ್ಚೆಯಾಗುತ್ತಿರುವ ವಿಷಯವೇ ವರದಕ್ಷಿಣೆ ಕಿರುಕುಳ. ಯಾಕೆಂದ್ರೆ ಇದು ಕೇವಲ ಕಾನೂನು ಸಮಸ್ಯೆ ಅಲ್ಲ, ಇದು ಒಂದು ಸಾಮಾಜಿಕ ಸಮಸ್ಯೆ. ವರದಕ್ಷಿಣೆ ಪಡೆಯುವುದು ಮತ್ತು ಕೊಡುವುದು ಎರಡೂ ಕೂಡ ಅಪರಾಧ ಎಂದು ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಆದ್ರೂ ಅನೇಕ ಕುಟುಂಬಗಳಲ್ಲಿ ಈ ಪದ್ಧತಿ ಇನ್ನೂ ಕೂಡ ಮುಂದುವರಿತಾ ಇದೆ, ಇನ್ನೂ ಕೂಡ ಈ ಸಮಾಜದಲ್ಲಿ ಇನ್ನೂ ಜೀವಂತವಾಗಿದೆ. ಮದುವೆಯನ್ನು ವ್ಯಾಪಾರವಾಗಿ ನೋಡುವ ಮನೋಭಾವ, ಸಾಮಾಜಿಕ ಒತ್ತಡ, ಆರ್ಥಿಕ ಆಸೆ ಮತ್ತು ಪ್ರತಿಷ್ಠೆಯ ಹೆಸರಿನಲ್ಲಿ ನಡೆಯುತ್ತಿರುವ ಈ ಅನೈತಿಕ ಬೇಡಿಕೆಗಳು ಈ ಸಮಸ್ಯೆಯನ್ನ ಇನ್ನಷ್ಟು ಗಂಭೀರಗೊಳಿಸ್ತಾ ಇದೆ. ತಜ್ಞರ ಪ್ರಕಾರ ನಗರೀಕರಣ ಮತ್ತು ಆಧುನಿಕ ಜೀವನ ಶೈಲಿಯ ನಡುವೆಯೂ ಕೆಲವೊಂದು ಹಳೆಯ ಮನಸ್ಥಿತಿಗಳು ಬದಲಾಗಿಲ್ಲ. ಶಿಕ್ಷಣ ಹೆಚ್ಚಾದ್ರೂ ಮೌಲ್ಯಗಳು ಕುಸಿತಾ ಇದೆ. ಈ ರೀತಿಯ ಸಮಸ್ಯೆಗಳಿಗೆ ಇದೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಮದುವೆಯ ನಂತರ ಹೆಣ್ಣು ಮಕ್ಕಳನ್ನ ಕುಟುಂಬದ ಸದಸ್ಯೆಯಾಗಿ ನೋಡುವ ಬದಲು ಹಣದ ಮೂಲವಾಗಿ ನೋಡುವ ಮನೋಭಾವ ಇನ್ನೂ ಕೆಲವು ಕಡೆ ಜೀವಂತವಾಗಿದೆ. ಇದು ಕೇವಲ ಕಾನೂನು ಜಾರಿಯಿಂದ ಮಾತ್ರ ಪರಿಹಾರವಾಗುವ ಸಮಸ್ಯೆ ಅಲ್ಲ, ಸಮಾಜದ ಮನಸ್ಥಿತಿ ಬದಲಾಗಬೇಕು. ಯಾಕಂತಂದ್ರೆ ಒಂದು ಹೆಣ್ಣನ್ನ ನೀವು ಒಂದು ಕುಟುಂಬದಿಂದ ಯಾರೋ ಹೆತ್ತ ಮಗಳನ್ನ ನಿಮ್ಮ ಮನೆಯ ಲಕ್ಷ್ಮಿಯಾಗಿ, ನಿಮ್ಮ ಮನೆಯ ಸೊಸೆಯಾಗಿ, ನಿಮ್ಮ ಮನೆಯ ಸದಸ್ಯೆಯಾಗಿ, ನಿಮ್ಮ ಮನೆಯಲ್ಲಿರುವ ಮಗನಿಗೋ ಅಥವಾ ಒಂದು ಗಂಡು ಜೀವಕ್ಕೆ ಮದುವೆ ಮಾಡಿಕೊಂಡು ತರ್ತೀರಾ ಅಂತಂದ್ರೆ ಆಕೆ ನಿಮ್ಮ ಮನೆ ಸೇರ್ತಾಳೆ. ಆಕೆ ತವರು ಮನೆಯನ್ನ ಬಿಟ್ಟು ನಿಮ್ಮ ಮನೆಗೆ ಬಂದ ಮೇಲೆ ಅವಳು ನಿಮ್ಮ ಮನೆ ಸದಸ್ಯ ಆಗ್ತಾಳೆ, ನಿಮ್ಮ ಮನೆ ಮಗಳಾಗ್ತಾಳೆ, ನಿಮ್ಮ ಮನೆ ಸೊಸೆ ಆಗ್ತಾಳೆ. ಹೀಗಿದ್ದು ನೀವು ವರದಕ್ಷಿಣೆಯನ್ನ ಪಡ್ಕೊಳ್ತೀರಾ. ವರದಕ್ಷಿಣೆ ರೂಪದಲ್ಲಿ ಹಣ, ಚಿನ್ನ, ಆಸ್ತಿಯನ್ನ ಬೇಡಿಕೆ ಇಡ್ತೀರಾ ಅಂದ್ರೆ ಆಕೆಯ ಅಪ್ಪ ಅಮ್ಮ ಅಷ್ಟು ವರ್ಷಗಳ ತನಕ ಸಾಕಿ ಸಲಹಿ ಆಕೆಯನ್ನ ನಿಮ್ಮ ಮನೆಗೆ ಮದುವೆ ಮಾಡಿ ಕಳಿಸೋದು ತಮಗೆ ಭಾರ ಆಗ್ತಾ ಇದೆ. ಅದು ಖರ್ಚು ವೆಚ್ಚವನ್ನ ನಾವು ನೀಡ್ತೀವಿ. ಆ ಹಣದ ಆಸ್ತಿಯ ಮೂಲಕ ನನ್ನ ಮಗಳನ್ನ ಅವಳ ಜೀವಂತವಿರುವ ತನಕ ಸಾಕೊಂಡು ಸಲುಕೊಂಡು ಹೋಗಿ ಅನ್ನೋ ಕಾರಣಕ್ಕಲ್ಲ. ಮದುವೆ ಅನ್ನೋದು ವ್ಯಾಪಾರವಲ್ಲ, ಮದುವೆ ಅನ್ನೋದು ಬಿಸ್ನೆಸ್ ಅಲ್ಲ. ವರದಕ್ಷಿಣೆ ಅನ್ನೋದನ್ನ ನೀವು ಪಡಿತೀರಾ ಅಂತಂದ್ರೆ ನಿಮ್ಮ ಮನೆಯ ಮಗನನ್ನ ನೀವು ಹೆಣ್ಣು ಹೆತ್ತವರಿಗೆ ಮಾರ್ತಾ ಇದ್ದೀರಿ ಅನ್ನೋ ರೀತಿ ಆಗತ್ತೆ. ಪ್ರತಿ ಕುಟುಂಬವೂ ಕೂಡ ವರದಕ್ಷಿಣೆ ವಿರುದ್ಧ ಸ್ಪಷ್ಟ ನಿಲುವು ತೆಗೆದುಕೊಳ್ಬೇಕು. ಯುವಕರು ವರದಕ್ಷಿಣೆ ಪಡೆಯೋದನ್ನ ನಿರಾಕರಿಸಬೇಕು. ಪೋಷಕರು ತಮ್ಮ ಮಕ್ಕಳಿಗೆ ಸಮಾನತೆ ಮತ್ತು ಮಾನವೀಯ ಮೌಲ್ಯಗಳನ್ನ ಕಲಿಸಬೇಕು. ಸರ್ಕಾರ ಜಾಗೃತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಬಲಪಡಿಸಬೇಕು. ಪೊಲೀಸ್ ಇಲಾಖೆ ದೂರುಗಳನ್ನ ತ್ವರಿತವಾಗಿ ಪರಿಶೀಲಿಸಿ ನ್ಯಾಯ ಒದಗಿಸಬೇಕು. ಸಮಾಜ ಸಂಘಟನೆಗಳು ಮತ್ತು ಶಿಕ್ಷಣ ಸಂಸ್ಥೆಗಳು ಈ ಬಗ್ಗೆ ಹೆಚ್ಚಿನ ಅರಿವು ಮೂಡಿಸಬೇಕು. ಬದಲಾಗಬೇಕಾಗಿತ್ತು ಯಾವುದೋ ವರದಕ್ಷಿಣೆ ಪಡ್ತಾ ಇದ್ದಂತಹ ಕುಟುಂಬ, ಯಾರೋ ಕೊಟ್ಟಂತಹ ಕುಟುಂಬ ಮಾತ್ರವಲ್ಲ, ಇಡೀ ಸಮಾಜವೇ ಅದರ ವಿರುದ್ಧ ನಿಲ್ಲಬೇಕು. ಇಡೀ ವ್ಯವಸ್ಥೆಯೇ ಅದರ ವಿರುದ್ಧ ಹೆಜ್ಜೆ ಹಾಕಬೇಕು. ಬೆಂಗಳೂರು ದೇಶದ ಹೆಮ್ಮೆಯ ನಗರ. ಆದರೆ ಮಹಿಳೆಯರ ಸುರಕ್ಷತೆ ಮತ್ತು ಗೌರವದ ವಿಷಯದಲ್ಲಿ ಇಂತಹ ಅಂಕಿಅಂಶಗಳು ಹೊರಬರುತ್ತಿರುವುದು ಎಚ್ಚರಿಕೆಯ ಗಂಟೆಯಾಗಿದೆ. ತಂತ್ರಜ್ಞಾನದಲ್ಲೇ ಮುಂಚೂಣಿಯಲ್ಲಿರುವ ನಗರ, ಹೆಸರು ಮಾಡದಂತಹ ನಗರ, ಸಾಮಾಜಿಕ ನ್ಯಾಯಗಳಲ್ಲಿ ಮಾದರಿಯಾಗಬೇಕು ಎಂದು ನೀವು ಪ್ರಶ್ನಿಸಬೇಕಾಗಿರೋದು ಕೇವಲ ಬೆಂಗಳೂರಿನ ಬಗ್ಗೆ ಅಲ್ಲ,
ನಮ್ಮ ಕುಟುಂಬಗಳಲ್ಲಿ, ನಮ್ಮ ಸಮಾಜದಲ್ಲಿ, ನಮ್ಮ ಸುತ್ತಮುತ್ತಲಿನ ಪರಿಸರದಲ್ಲಿ ವರದಕ್ಷಿಣೆ ಎಂಬ ದುಷ್ಟ ಪದ್ಧತಿ ಇನ್ನು ಏಕೆ ಜೀವಂತವಾಗಿದೆ ಎಂಬುದರ ಬಗ್ಗೆ. ನಾವು ಮೌನವಾಗಿದ್ದಷ್ಟು ಈ ಸಮಸ್ಯೆ ಇನ್ನಷ್ಟು ಬೆಳೆಯುತ್ತೆ. ಆದ್ದರಿಂದ ವರದಕ್ಷಿಣೆ ವಿರುದ್ಧ ಎಲ್ಲರೂ ಒಂದಾಗಬೇಕು. ಮಹಿಳೆಯರ ಗೌರವವನ್ನ ಕಾಪಾಡಬೇಕು. ಮದುವೆಯನ್ನ ಪ್ರೀತಿ, ವಿಶ್ವಾಸ ಮತ್ತು ಪರಸ್ಪರ ಗೌರವದ ಬಂಧವಾಗಿಸಬೇಕು. ಆಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಅಭಿವೃದ್ಧಿ ಹೊಂದಿದ ಸಮಾಜ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳಲು ಸಾಧ್ಯವಾಗುತ್ತದೆ. ಇದು ನನ್ನ ಅಭಿಪ್ರಾಯ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ವರದಕ್ಷಿಣೆ ಕಿರುಕುಳ ಪ್ರಕರಣಗಳನ್ನ ತಡೆಯಲು ಇನ್ನೇನು ಕ್ರಮಗಳನ್ನ ಕೈಗೊಳ್ಳಬೇಕು ಎಂದು ನೀವು ಭಾವಿಸ್ತೀರಿ? ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮೂಲಕ ತಿಳಿಸಿ. ಇದು ಈ ಹೊತ್ತಿನ ಅಪ್ಡೇಟ್ಸ್. ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಕನ್ನಡ. ಥ್ಯಾಂಕ್ ಯು.